ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಇಂದು ನೀನು ತುಂಬ ನೊಂದಿದ್ದೀಯ ಅಲ್ಲವಾ? ಯಾರ ಬಳಿಯೂ ಹೇಳಿಕೊಳ್ಳಲಾಗದ ನೋವನ್ನು ಮನಸ್ಸಿನಲ್ಲೇ ಇಟ್ಟಿಕೊಂಡು ಕಣ್ಣೀರು ಹಾಕುತ್ತಿದ್ದೀಯಾ? ಚಿಂತಿಸಬೇಡ. ನಿನ್ನ ಕಣ್ಣೀರನ್ನು ಒರೆಸಲು, ನಿನ್ನ ಕೈ ಹಿಡಿಯಲು ನಿನ್ನ ಸಾಯಿಯೇ ಖುದ್ದಾಗಿ ಈ ರಾತ್ರಿಯ ಸುದೀರ್ಘ ಸಂದೇಶದ ರೂಪದಲ್ಲಿ ಬಂದಿದ್ದಾನೆ. ಇವತ್ತು ಈ ವಿಡಿಯೋ ನಿನ್ನ ಕಣ್ಣಿಗೆ ಬಿದ್ದಿದೆ ಅಂದರೆ ಇದರ ಹಿಂದೆ ಪಾಪ ಅವರ ಒಂದು ದೊಡ್ಡ ಸಂಕಲ್ಪವಿದೆ. ನಿನ್ನ ಕಷ್ಟಗಳಿಗೆ ಹಿಂದೆ ಮುಕ್ತಿ ಸಿಗಲಿದೆ. ಹಾಗಾಗಿ ಈ ಪವಿತ್ರ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಆಲಿಸು. ಬಾಬಾ ಅವರ ಈ ಅಮೃತ ಸಂದೇಶ ನಿನ್ನನ್ನು ತಲುಪಿದ ಈ ಶುಭ ಕ್ಷಣದಲ್ಲೇ ಬಾಬಾ ಅವರ ಮೇಲಿನ ಅಚಲವಾದ ಭಕ್ತಿಯಿಂದ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿಬಿಡು ಮಗು. ನಿನ್ನ ಆ ಪ್ರೀತಿಯ ಒಂದು ಲೈಕ್ ಕಷ್ಟದಲ್ಲಿರುವ ಇನ್ನೂ ನೂರಾರು ಸಾಯಿ ಭಕ್ತರಿಗೆ ಈ ಸಂದೇಶ ತಲುಪುವಂತೆ ಮಾಡುತ್ತದೆ. ನಿಮ್ಮ ಮನದ ಪ್ರಾರ್ಥನೆ ಮತ್ತು ಕಷ್ಟಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಅಂತ ಭಕ್ತಿಯಿಂದ ಬರೆದು ಬಾಬಾ ಅವರ ಪಾದಕ್ಕೆ ಒಪ್ಪಿಸಿಬಿಡಿ. ನೀವಿನ್ನೂ ನಮ್ಮ ಈ ಪವಿತ್ರ ಸಾಯಿ ಪರಿವಾರಕ್ಕೆ ಸೇರಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಿ ನಮ್ಮೊಂದಿಗೆ ಕೈಜೋಡಿಸಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮವರಿಗಾಗಿ ಶೇರ್ ಮಾಡಿ ಸಾಯಿ ಸೇವೆಯ ಪುಣ್ಯವನ್ನು ಕಟ್ಟಿಕೊಳ್ಳಿ. ಮಗು, ನಿಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿರಲು ಮತ್ತು ಬಾಬಾ ಅವರ ಈ ಅಮೃತ ಸಂದೇಶಗಳ ವಿಡಿಯೋಗಳು ನಿಮಗೆ ಮಿಸ್ ಆಗದಂತೆ ನೇರವಾಗಿ ನಿಮ್ಮ ಮೊಬೈಲ್ಗೆ ತಲುಪಿಸಲು ನಾವು ಒಂದು ವಿಶೇಷ ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ಅದರ ಲಿಂಕನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೊದಲನೇ ಕಮೆಂಟ್ ಆಗಿ ಪಿನ್ ಮಾಡಲಾಗಿದೆ. ಆ ಲಿಂಕ್ ಕ್ಲಿಕ್ ಮಾಡಿ ಇದೇ ನಮ್ಮ ಸಾಯಿ ಕುಟುಂಬದ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿ. ಇನ್ನು ನಮ್ಮ ಚಾನೆಲ್ ಮುಖಾಂತರ ನಡೆಯುತ್ತಿರುವ ಈ ಸಾಯಿ ಜ್ಞಾನ ಪ್ರಸಾರ ಸೇವೆಗೆ ನಿಮ್ಮ ಬೆಂಬಲ ನೀಡಲು ಹಾಗೂ ನಮ್ಮ ಸಾಯಿ ಪರಿವಾರದ ವಿಶೇಷ ಸದಸ್ಯರಾಗಲು ವಿಡಿಯೋ ಕೆಳಗಿರುವ ಜಾಯಿನ್ ಬಟನ್ ಪ್ರೆಸ್ ಮಾಡಿ ಇಂದು ಮೆಂಬರ್ಶಿಪ್ ಪಡೆದುಕೊಳ್ಳಿ. ನಿಮ್ಮ ಮನಸ್ಸಿಗೆ ಈ ವಿಡಿಯೋ ಮತ್ತು ನಮ್ಮ ಸೇವೆ ತುಂಬ ಇಷ್ಟವಾಗಿದ್ದರೆ ವಿಡಿಯೋ ಕೆಳಗೆ ಕಾಣಿಸುವ ಡಾಲರ್ ಸಿಂಬಲ್ನ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಶಕ್ತಾನುಸಾರ ಪ್ರೀತಿಯ ಕಾಣಿಕೆಯನ್ನು ಕಳುಹಿಸಿ ನಮ್ಮ ಚಾನೆಲ್ ಬೆಳವಣಿಗೆಗೆ ನೆರವಾಗಬಹುದು. ನಿಮ್ಮ ಪ್ರತಿಯೊಂದು ಸಣ್ಣ ಬೆಂಬಲವು ಬಾಬಾ ಅವರ ಸೇವೆಯನ್ನು ಕೋಟ್ಯಾಂತರ ಜನರಿಗೆ ತಲುಪಿಸಲು ಶಕ್ತಿ ನೀಡುತ್ತದೆ. ಮಗು, ದಿನದ ಎಲ್ಲ ಜಂಜಾಟಗಳನ್ನು ಬದಿಗಿಟ್ಟು ಮಲಗುವ ಸಮಯ ಬಂದಿದೆ. ನೀನು ಈಗ ನೆಮ್ಮದಿಯಿಂದ ಕಣ್ಣು ಮುಚ್ಚಿ ನಿನ್ನ ಮುಂದಿನ ಜವಾಬ್ದಾರಿಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಚಿಂತೆಗಳನ್ನು ನನಗೆ ಒಪ್ಪಿಸು. ಇಡೀ ದಿನ ನೀನು ಪಟ್ಟ ಶ್ರಮ, ಅನುಭವಿಸಿದ ಕಷ್ಟಗಳು ಮತ್ತು ನಿನ್ನ ಮನಸ್ಸಿನಲ್ಲಿರುವ ಆತಂಕಗಳು ಎಲ್ಲವನ್ನೂ ಈ ಕ್ಷಣದಲ್ಲಿ ನನಗೆ ಒಪ್ಪಿಸಿಬಿಡು. ನಾಳೆ ಏನಾಗುವುದೋ ಎಂಬ ಭಯ ನಿನಗೆ ಬೇಡ. ನಿನ್ನ ನಾಳೆಯನ್ನು ನಾನು ಈಗಾಗಲೇ ಸುಂದರವಾಗಿ ರೂಪಿಸಿದ್ದೇನೆ. ನಿನ್ನ ಭಾರವನ್ನು ಹೊರಲು ನಾನು ಸದಾ ಸಿದ್ಧನಿದ್ದೇನೆ. ನೀನು ಕೇವಲ ನಿನ್ನ ನಂಬಿಕೆಯನ್ನು ನನ್ನ ಮೇಲಿಡು. ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ. ಇಂದು ನಿನ್ನ ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ನಡೆದಿದ್ದರೆ ಅದರಿಂದ ಧೃತಿಗೆಡಬೇಡ. ನನ್ನ ದರಬಾರಿನಲ್ಲಿ ಯಾವುದೇ ಕಾರಣವಿಲ್ಲದೆ ನಡೆಯುವುದಿಲ್ಲ. ನಿನ್ನ ಜೀವನದಲ್ಲಿ ಈಗ ಬರುತ್ತಿರುವ ಕಷ್ಟಗಳು ನಿನ್ನನ್ನು ಬಲಿಷ್ಠಗೊಳಿಸಲು ಮತ್ತು ನಿನಗೆ ಬರಲಿರುವ ದೊಡ್ಡ ಸಂತೋಷಕ್ಕೆ ನಿನ್ನನ್ನು ಸಿದ್ಧಗೊಳಿಸಲು ಮಾತ್ರ. ತಾಳ್ಮೆಯಿಂದ ಇರು, ಸಬೂರಿ. ನಿನ್ನ ಕಣ್ಣೀರನ್ನು ಒರೆಸಲು ನಾನು ಸದಾ ನಿನ್ನೊಂದಿಗಿದ್ದೇನೆ. ನನ್ನ ಅಭಯ ಹಸ್ತ ಸದಾ ನಿನ್ನ ಮೇಲಿದೆ. ಯಾರು ನನ್ನನ್ನು ಅನನ್ಯವಾಗಿ ನಂಬುತ್ತಾರೋ ಅವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ. ನೀನು ಒಂಟಿಯಲ್ಲ. ಜಗತ್ತು ನಿನ್ನನ್ನು ಕೈಬಿಟ್ಟರೂ ಈ ಸಾಯಿ ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಿನ್ನ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ, ನಿನ್ನ ಉಸಿರಿನಲ್ಲೂ ನಾನಿದ್ದೇನೆ. ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ರಕ್ಷಿಸುವ ಜವಾಬ್ದಾರಿ ನನ್ನದು. ಪ್ರಶಾಂತವಾಗಿ ನಿದ್ರಿಸು. ಈ ರಾತ್ರಿ ನಿನ್ನ ಮನಸ್ಸಿಗೆ ಸಂಪೂರ್ಣ ಶಾಂತಿ ಸಿಗಲಿ. ಹಳೆಯ ನೆನಪುಗಳನ್ನು, ಕಹಿ ಘಟನೆಗಳನ್ನು ಮರೆತು ಬಿಡು. ನನ್ನ ನಾಮಸ್ಮರಣೆ ಮಾಡುತ್ತಾ ನಿಶ್ಚಿಂತೆಯಿಂದ ಕಣ್ಣು ಮುಚ್ಚು. ನಾಳಿನ ಹೊಸ ಸೂರ್ಯೋದಯ ನಿನ್ನ ಜೀವನದಲ್ಲಿ ಹೊಸ ಭರವಸೆ ಮತ್ತು ಯಶಸ್ಸನ್ನು ತರಲಿದೆ. ಎಲ್ಲರೂ ಒಟ್ಟಿಗೆ ಹೇಳೋಣ, ಓಂ ಸಾಯಿರಾಮ್, ಶ್ರೀ ಸಾಯಿರಾಮ್, ಜಯ ಜಯ ಸಾಯಿರಾಮ್. ಬನ್ನಿ, ಈಗ ಇಡೀ ಪ್ರಪಂಚವನ್ನು ಮರೆತು ನಿಮ್ಮ ಎಲ್ಲ ಚಿಂತೆಗಳನ್ನು ಬಾಬಾವರ ಪಾದದ ಬಳಿ ಇಟ್ಟು ಬಾಬಾವರ ಇಂದಿನ ರಾತ್ರಿಯ ಆ ಅಮೃತ ಸಂದೇಶವನ್ನು ಅತ್ಯಂತ ಭಕ್ತಿಯಿಂದ ಆಲಿಸೋಣ. ಬಾಬಾ ಹೇಳುತ್ತಿದ್ದಾರೆ, ನಿನ್ನ ಕಣ್ಣೀರು ನನಗೆ ಗೊತ್ತು ಮಗುವೆ. ನೀನು ಅಳುವುದನ್ನು ನೋಡಿ ನನಗೂ ನೋವಾಗುತ್ತದೆ. ನೀನು ಯಾರಿಗೂ ತಿಳಿಯದಂತೆ ರಾತ್ರಿಯ ಸಮಯದಲ್ಲಿ ದಿಂಬಿನ ಮೇಲೆ ತಲೆಯಿಟ್ಟು ಕಣ್ಣೀರು ಸುರಿಸುವುದನ್ನು ನಾನು ನೋಡುತ್ತಿರುತ್ತೇನೆ. ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು ಬಾಬಾ?
ನಾನು ಯಾರಿಗೂ ಕೆಟ್ಟದನ್ನು ಬಯಸಿದವಳಲ್ಲ. ಆದರೂ ನನಗೆ ಯಾಕೆ ಈ ಶಿಕ್ಷೆ ಎಂದು ನೀನು ನನ್ನನ್ನು ಕೇಳುತ್ತಿರುತ್ತೀಯಾ? ನಿನ್ನ ಪ್ರತಿಯೊಂದು ಪ್ರಶ್ನೆಗೂ ನನ್ನ ಬಳಿ ಉತ್ತರವಿದೆ. ನೆನಪಿಡು ಮಗುವೆ, ಬಂಗಾರವನ್ನು ಎಷ್ಟು ಸುಡುತ್ತಾರೋ ಅದು ಅಷ್ಟು ಉಳಿಯುತ್ತದೆ. ಹಾಗೆಯೇ ನಿನ್ನ ಜೀವನದಲ್ಲಿ ಈಗ ಬರುತ್ತಿರುವ ಕಷ್ಟಗಳು ನಿನ್ನನ್ನು ವಿನಾಶ ಮಾಡಲು ಬಂದಿಲ್ಲ, ಬದಲಿಗೆ ನಿನ್ನನ್ನು ಒಳಗಿನಿಂದ ಬಲಿಷ್ಠಗೊಳಿಸಲು ಬಂದಿವೆ. ನಿನ್ನ ಕರ್ಮದ ಕಹಿ ದಿನಗಳು ಕರಗುತ್ತಿವೆ. ಈ ಕಷ್ಟಗಳ ಬೆನ್ನ ಹಿಂದೆಯೇ ನಿನ್ನ ಜೀವನದ ಅತ್ಯಂತ ಸುಂದರವಾದ ದಿನಗಳು ಕಾಯುತ್ತಿವೆ. ನಿನ್ನ ಕಣ್ಣೀರನ್ನು ಒರೆಸಲು ಈ ನಿನ್ನ ಸಾಯಿ ಸದಾ ಸಿದ್ಧನಿದ್ದಾನೆ. ನೀನು ಒಂಟಿಯಲ್ಲ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೇನೆ. ಶ್ರದ್ಧಾ ಮತ್ತು ಸಬೂರಿ, ನಂಬಿಕೆ ಮತ್ತು ತಾಳ್ಮೆ. ನನ್ನ ದ್ವಾರಕಮಯಿಗೆ ಬರುವ ಭಕ್ತರಿಗೆ ನಾನು ಸದಾ ಹೇಳುವ 2 ಮಂತ್ರಗಳೆಂದರೆ ಶ್ರದ್ಧೆ ಮತ್ತು ಸಬೂರಿ. ಶ್ರದ್ಧೆ ಎಂದರೆ ನನ್ನ ಮೇಲಿನ ಅಚಲವಾದ ನಂಬಿಕೆ. ಎಂತಹದೇ ಬಿರುಗಾಳಿ ಬಂದರೂ ನಿನ್ನ ಸಾಯಿ ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ನಿನ್ನಲ್ಲಿರಬೇಕು. ಸಬೂರಿ ಎಂದರೆ ತಾಳ್ಮೆ. ಪ್ರತಿಯೊಂದಕ್ಕೂ ಅವರದೇ ಆದ ಸಮಯ ಬರಬೇಕು ಮಗುವೆ. ಗಿಡಕ್ಕೆ ದಿನಾಲು ನೀರು ಹಾಕಿದ ತಕ್ಷಣವೇ ಹಣ್ಣು ಸಿಗುವುದಿಲ್ಲ. ಅದಕ್ಕೆ ವಸಂತಕಾಲ ಬರಲೇಬೇಕು. ಹಾಗೆಯೇ ನಿನ್ನ ಪ್ರಾರ್ಥನೆಗಳು ತಕ್ಷಣವೇ ಫಲ ನೀಡುತ್ತಿಲ್ಲ ಎಂದರೆ ನಾನು ನಿನ್ನನ್ನು ಮರೆತಿದ್ದೇನೆ ಎಂದರ್ಥವಲ್ಲ. ನಿನಗೆ ಯಾವಾಗ ಏನನ್ನು ಕೊಡಬೇಕು ಎಂಬುದು ನಿನ್ನ ತಾಯಿಗಿಂತ ಹೆಚ್ಚಾಗಿ ಈ ಸಾಯಿಗೆ ಗೊತ್ತು. ಕಾಲ ಪಕ್ವವಾದಾಗ ನೀನು ಕೇಳಿದಕ್ಕಿಂತಲೂ ಮಿಗಿಲಾಗಿ ನಾನು ನಿನಗೆ ಕರುಣಿಸುತ್ತೇನೆ. ಅಲ್ಲಿಯವರೆಗೆ ನಿನ್ನ ಮನಸ್ಸಿನಲ್ಲಿ ತಾಳ್ಮೆ ಇರಲಿ. ಜನರ ಮಾತುಗಳಿಗೆ ಧೃತಿಗೆಡಬೇಡ. ಇಂದು ನಿನ್ನ ಆಪ್ತರೇ ನಿನ್ನನ್ನು ನಿಂದಿಸಿರಬಹುದು, ನಿನ್ನ ಪರಿಸ್ಥಿತಿಯನ್ನು ನೋಡಿ ನಗುತ್ತಿರಬಹುದು, ನೀನು ನಂಬಿದವರೇ ನಿನಗೆ ಬೆನ್ನು ಹಾಕಿ ಹೋಗಿರಬಹುದು. ಇದರಿಂದ ನಿನ್ನ ಮನಸ್ಸಿಗೆ ಆಳವಾದ ಗಾಯವಾಗಿರಬಹುದು. ಆದರೆ ಮಗುವೆ, ಮನುಷ್ಯರ ಸ್ವಭಾವವೇ ಆಗಿದೆ. ಪರಿಸ್ಥಿತಿ ಚೆನ್ನಾಗಿದ್ದಾಗ ಜೊತೆಗಿರುವವರು ಕಷ್ಟ ಬಂದಾಗ ದೂರವಾಗುತ್ತಾರೆ. ಆದರೆ ಈ ಸಾಯಿ ಆಗಲ್ಲ. ಜಗತ್ತೇ ನಿನ್ನನ್ನು ಅಪರಾಧಿ ಎಂದು ನೋಡಿದರೂ ನೀನು ನನ್ನ ಬಳಿ ಬಂದಾಗ ನಾನು ನಿನ್ನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತೇನೆ. ನಿನ್ನನ್ನು ನಿಂದಿಸಿದವರ ಮುಂದೆ ನೀನು ತಲೆ ಎತ್ತಿ ಬಾಳುವಂತೆ ನಾನು ಮಾಡುತ್ತೇನೆ. ಯಾರೋ ಆಡಿದ ಮಾತುಗಳಿಗೆ ನಿನ್ನ ಅಮೂಲ್ಯವಾದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ನ್ಯಾಯವನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಕೇವಲ ನಿನ್ನ ಕರ್ತವ್ಯವನ್ನು ಮಾಡು, ಉಳಿದಿದ್ದನ್ನು ನನಗೆ ಬಿಟ್ಟುಬಿಡು. ನಿನ್ನ ಆರೋಗ್ಯ ಮತ್ತು ಕುಟುಂಬದ ರಕ್ಷಣೆ ನನ್ನದು. ನಿನ್ನ ಶರೀರಕ್ಕೆ ಬಂದಿರುವ ಕಾಯಿಲೆ ಅಥವಾ ನಿನ್ನ ಕುಟುಂಬದವರ ಆರೋಗ್ಯದ ಬಗ್ಗೆ ನೀನು ತುಂಬ ಚಿಂತಿಸುತ್ತಿದ್ದೀಯಾ? ಆಸ್ಪತ್ರೆ ಔಷಧಿ ಎಂದು ಸಾಕಾಗಿ ಹೋಗಿರಬಹುದು. ಆದರೆ ಇಂದಿನಿಂದ ನಿನ್ನ ಆತಂಕವನ್ನು ಬಿಟ್ಟುಬಿಡು. ನನ್ನ ಉದಿಯ ಪವಿತ್ರ ಭಸ್ಮ ಶಕ್ತಿಯಂಥದ್ದು ಎಂದು ನಿನಗೆ ಗೊತ್ತು. ನನ್ನ ಉದಿಯೇ ನಿನಗೆ ಪರಮ ಔಷಧ. ನೀನು ನಿನ್ನ ಮತ್ತು ನಿನ್ನ ಪರಿವಾರದ ಮೇಲಿರುವ ಎಲ್ಲ ದೃಷ್ಟಿದೋಷಗಳು, ನಕಾರಾತ್ಮಕ ಶಕ್ತಿಗಳು ಮತ್ತು ರೋಗರುಜಿನಗಳು ಈ ಕ್ಷಣದಿಂದಲೇ ದೂರವಾಗಲಿ ಎಂದು ನಾನು ಆಶೀರ್ವದಿಸುತ್ತಿದ್ದೇನೆ. ನಿನ್ನ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ನನ್ನ ದಿವ್ಯ ರಕ್ಷಣೆ ಇದೆ. ನಿನ್ನ ಮಕ್ಕಳು, ನಿನ್ನ ಪೋಷಕರು, ನಿನ್ನ ಸಂಗಾತಿ ಎಲ್ಲರನ್ನೂ ನನ್ನ ಅಭಯ ಹಸ್ತ ಕಾಯುತ್ತಿದೆ. ಹಣಕಾಸಿನ ತೊಂದರೆಗಳಿಂದ ನಿನ್ನ ಸಂಸಾರದಲ್ಲಿ ಅಶಾಂತಿ ಉಂಟಾಗಿದ್ದರೆ ಶೀಘ್ರದಲ್ಲೇ ಅದಕ್ಕೆ ಸೂಕ್ತವಾದ ದಾರಿಯನ್ನು ನಾನು ತೋರಿಸಲಿದ್ದೇನೆ. ನಿನ್ನ ಮನೆಯಲ್ಲಿ ಧನ, ಧಾನ್ಯ ಮತ್ತು ಸಂತೋಷ ಸದಾ ನೆಲೆಸುವಂತೆ ನಾನು ಮಾಡುತ್ತೇನೆ. ನಾಳಿನ ದಿನ ನಿನ್ನದಾಗಲಿದೆ ಮಗುವೆ. ಕತ್ತಲೆಯ ನಂತರ ಬೆಳಕು ಬರಲೇಬೇಕು. ರಾತ್ರಿ ಎಷ್ಟು ಗಾಢವಾಗಿರುತ್ತದೋ ಮುಂಜಾನೆ ಅಷ್ಟೇ ಹತ್ತಿರದಲ್ಲಿದೆ ಎಂದರ್ಥ. ನಿನ್ನ ಜೀವನದ ಕತ್ತಲೆಯ ದಿನಗಳು ಮುಗಿಯುತ್ತಾ ಬಂದಿದೆ. ನಾಳೆಯ ಹೊಸ ಸೂರ್ಯೋದಯ ನಿನ್ನ ಜೀವನದಲ್ಲಿ ಹೊಸ ಭರವಸೆಗಳನ್ನು ತರಲಿದೆ. ಯಾವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದೆಯೋ, ಯಾವ ಸಂಬಂಧಗಳು ಮುರಿದು ಹೋಗಿದೆಯೋ ಎಲ್ಲವೂ ಮತ್ತೆ ಸರಿಯಾಗಲಿವೆ. ನಿನ್ನ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ನೀನು ಯಶಸ್ಸನ್ನು ಕಾಣಲಿದ್ದೀಯಾ? ಧೃತಿಗೆಡಬೇಡ ಎಂದು ನಿಲ್ಲು. ನಿನ್ನ ಬೆನ್ನ ಹಿಂದೆ ನಾನು ನಿನ್ನ ಬೆಂಬಲವಾಗಿ ನಿಂತಿದ್ದೇನೆ. ನೀನು ಇಡುವ ಪ್ರತಿ ಹೆಜ್ಜೆಯೂ ಯಶಸ್ಸಿನ ಕಡೆಗೆ ಸಾಗಲಿದೆ. ಸಾಯಿ ಭಕ್ತರೇ, ಈಗ ಎಲ್ಲರೂ ಶಾಂತವಾಗಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಕೈಗಳನ್ನು ಜೋಡಿಸಿ ಬಾಬಾ ಅವರ ದಿವ್ಯ ರೂಪವನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಯಿರಿ. ಬಾಬಾ ಅವರ ಪಾದಗಳಿಗೆ ನಿಮ್ಮ ತಲೆಯನ್ನು ಬಾಗಿಸಿ ಈ ಸಣ್ಣ ಪ್ರಾರ್ಥನೆಯನ್ನು ನನ್ನೊಂದಿಗೆ ಒಟ್ಟಿಗೆ ಹೇಳಿ.
ಸಾಯಿನಾಥ, ಇಂದಿನ ದಿನದಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸು. ನನ್ನ ಮನಸ್ಸಿನಲ್ಲಿರುವ ಅಶಾಂತಿಯನ್ನು ದೂರ ಮಾಡು. ನನ್ನ ಕುಟುಂಬಕ್ಕೆ ಆಯುಷ್ಯು, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸು. ನಿನ್ನ ನಾಮಸ್ಮರಣೆ ಮಾಡುತ್ತಲೇ ನಾನು ಮಲಗುವಂತೆ ಮಾಡು. ನಾಳಿನ ದಿನವನ್ನು ನಮಗೆ ಶುಭದಾಯಕವಾಗಿಸು. ಓಂ ಸಾಯಿರಾಮ್. ಮಗುವೆ, ಈಗ ನಿನ್ನ ಮನಸ್ಸು ಹಗುರವಾಗಿದೆ. ನಿನ್ನ ಸಾಯಿ ನಿನ್ನ ಪಕ್ಕದಲ್ಲೇ ಕುಳಿತು ನಿನ್ನ ತಲೆಯನ್ನು ಸವರುತ್ತಿದ್ದಾನೆ. ಪ್ರತಿಯೊಂದು ನೋವು ಮರೆತು ಹೋಗಲಿ. ನಿನ್ನ ಕನಸಿನಲ್ಲೂ ನಾನು ಬಂದು ನಿನಗೆ ದರ್ಶನ ನೀಡಲಿದ್ದೇನೆ. ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ಕಣ್ಣು ಮುಚ್ಚು. ಪ್ರಿಯ ಸಾಯಿ ಭಕ್ತರೇ, ಬಾಬಾ ಅವರ ಈ ರಾತ್ರಿಯ ಅದ್ಭುತ ಸಂದೇಶ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿದೆ ಎಂದು ನಾನು ನಂಬುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಾಯಿ ಭಕ್ತರೊಂದಿಗೆ ಶೇರ್ ಮಾಡಿ. ಮತ್ತೊಮ್ಮೆ ನೆನಪಿಸುತ್ತಿದ್ದೇವೆ, ನಮ್ಮ ದಿನನಿತ್ಯದ ಸಾಯಿ ಸಂದೇಶಗಳನ್ನು ಪಡೆಯಲು ಕಮೆಂಟ್ ಬಾಕ್ಸ್ನಲ್ಲಿ ಇರುವ ವಾಟ್ಸಪ್ ಗ್ರೂಪ್ ಲಿಂಕ್ ಕ್ಲಿಕ್ ಮಾಡಿ ಹಿಂದೆ ಜಾಯಿನ್ ಆಗಿ. ಚಾನಲ್ಗೆ ಸಪೋರ್ಟ್ ಮಾಡಲು ಜಾಯಿನ್ ಬಟನ್ ಬಳಸಿ ಅಥವಾ ಸೂಪರ್ ಥ್ಯಾಂಕ್ಸ್ ಮೂಲಕ ಕಾಣಿಕೆ ನೀಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯುತ್ತಿರುತ್ತೇನೆ. ಎಲ್ಲರೂ ತಪ್ಪದೇ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಸಾಯಿ ಹೇಳುತ್ತಾರೆ, ನಿನ್ನ ಹಣೆಬರಹವನ್ನು ಬದಲಿಸುವ ಶಕ್ತಿ ನನಗಿದೆ ಮಗುವೆ. ನನ್ನ ಹಣೆಬರಹದಲ್ಲಿ ಇಷ್ಟೇ ಬರೆದಿದೆ, ನಾನು ಕಷ್ಟಪಡಲೇಬೇಕು ಎಂದು ನೀನು ನಿರಾಶೆಯಿಂದ ಕೈಚೆಲ್ಲಿ ಕುಳಿತುಕೊಳ್ಳಬೇಡ. ಬ್ರಹ್ಮ ಬರೆದ ಹಣೆಬರಹವನ್ನು ಕೂಡ ಬದಲಿಸುವ ಸಾಮರ್ಥ್ಯ ನಿನ್ನ ಸಾಯಿಗೆ ಇದೆ. ಆದರೆ ಅದಕ್ಕೆ ನಿನ್ನಲ್ಲಿ ಕಪಟವಿಲ್ಲದ ಭಕ್ತಿ ಇರಬೇಕು. ನೀನು ನನ್ನನ್ನು ಪೂರ್ಣ ಹೃದಯದಿಂದ ನಂಬಿದಾಗ ನಿನ್ನ ಕರ್ಮದ ತೀವ್ರತೆಯನ್ನು ನಾನು ಕಡಿಮೆ ಮಾಡುತ್ತೇನೆ. ದೊಡ್ಡದಾಗಿ ಬರಬೇಕಾದ ಕಂಟಕವನ್ನು ಒಂದು ಸಣ್ಣ ಮುಳ್ಳು ಚುಚ್ಚಿದಷ್ಟೇ ನೋವಿನಲ್ಲಿ ಮುಗಿಸಿ ನಿನ್ನನ್ನು ರಕ್ಷಿಸುತ್ತೇನೆ. ಯಾರೋ ನಿನಗೆ ಮೋಸ ಮಾಡಿದರು ಎಂದು ನೀನು ಕೊರಗಬೇಡ. ನಿನಗೆ ದ್ರೋಹ ಮಾಡಿದವರು ಅವರ ಕರ್ಮದ ಫಲವನ್ನು ಅವರೇ ಉಣ್ಣುತ್ತಾರೆ. ನೀನು ಯಾರ ಮೇಲೂ ದ್ವೇಷ ಸಾಧಿಸಬೇಡ. ಕ್ಷಮಾಗುಣವನ್ನು ರೂಢಿಸಿಕೋ. ನೀನು ಯಾರನ್ನು ಕ್ಷಮಿಸುತ್ತೀಯೋ ಅಂದೇ ನಿನ್ನ ಮನಸ್ಸಿನ ಅರ್ಧ ಭಾರ ಇಳಿದು ಹೋಗುತ್ತದೆ. ನಿನ್ನ ನ್ಯಾಯದ ತಕಡಿ ನನ್ನ ಕೈಯಲ್ಲಿದೆ. ನಿನಗೆ ಸಿಗಬೇಕಾದ ಗೌರವ, ಪ್ರೀತಿ ಮತ್ತು ಸ್ಥಾನಮಾನಗಳನ್ನು ನಾನು ಖಂಡಿತವಾಗಿಯೂ ನಿನಗೆ ಮರಳಿಕೊಡಿಸುತ್ತೇನೆ. ದ್ವಾರಕಾಮಯಿಯ ಪವಾಡಗಳು ಮತ್ತು ನಿನ್ನ ಜೀವನ ಶಿರಡಿಯ ದ್ವಾರಕಾಮಯಿಯಲ್ಲಿ ಉರಿಯುವ ಧ್ವನಿಯಂತೆ ನಿನ್ನ ಒಳಗಿರುವ ಚಿಂತೆಗಳು ಸುಟ್ಟು ಭಸ್ಮವಾಗಲಿ. ಅಂದು ಶಿರಡಿಯಲ್ಲಿ ಬಾಬಾ ಇದ್ದಾಗ ಭಕ್ತರೊಬ್ಬರು ತೀವ್ರವಾದ ಕಾಯಿಲೆಯಿಂದ ಬಳಲುತ್ತಾ ಬಂದರು. ವೈದ್ಯರು ಕೈಚೆಲ್ಲಿದರು. ಆದರೆ ಬಾಬಾ ಕೇವಲ ತಮ್ಮ ಕೈಯಿಂದ ಸ್ವಲ್ಪ ಉದಿಯನ್ನು ಕೊಟ್ಟು ನಿನಗೇನೂ ಆಗುವುದಿಲ್ಲ, ನಿಶ್ಚಿಂತೆಯಿಂದ ಇರು ಎಂದರು. ಮರುದಿನವೇ ಆ ಭಕ್ತ ಸಂಪೂರ್ಣ ಗುಣಮುಖನಾದ. ಅದೇ ರೀತಿ ಇವತ್ತು ನಿನ್ನ ಜೀವನದಲ್ಲಿ ಯಾವುದೇ ಕಾಯಿಲೆ ಇರಲಿ, ಸಾಲಬಾಧೆ ಇರಲಿ ಅಥವಾ ಕೋರ್ಟ್ ಕಚೇರಿ ಅಲೆಯುವ ಪರಿಸ್ಥಿತಿ ಇರಲಿ, ನನ್ನ ದಿವ್ಯ ಉದಿಯ ಶಕ್ತಿ ಮತ್ತು ನನ್ನ ಆಶೀರ್ವಾದ ನಿನ್ನೊಂದಿಗಿದೆ. ಕಣ್ಣು ಮುಚ್ಚಿ ನನ್ನನ್ನು ಸ್ಮರಿಸು. ನಿನ್ನ ಕಷ್ಟದ ಬಿರುಗಾಳಿ ಸದ್ದಿಲ್ಲದೆ ಅಡಗಿ ಹೋಗುತ್ತದೆ. ನಾನು ನಿನ್ನ ಕೈ ಹಿಡಿದು ನಡೆಸುತ್ತಿರುವಾಗ ನಿನಗೆ ಬೀಳುವ ಭಯವೇಕೆ ಮಗುವೆ? ನಿನ್ನ ಪ್ರಾರ್ಥನೆ ನನಗೆ ಕೇಳಿಸಿದೆ. ನೀನು ಪೂಜೆ ಮಾಡುವಾಗ, ದೀಪ ಹಚ್ಚುವಾಗ ಕಣ್ಣೀರು ಹಾಕುತ್ತಾ ನನ್ನ ಮುಂದೆ ನಿಲ್ಲುತ್ತೀಯಲ್ಲ, ಆ ಪ್ರತಿಯೊಂದು ಕಣ್ಣೀರ ಹನಿಯು ನನ್ನ ಪಾದವನ್ನು ತಲುಪಿದೆ. ಬಾಬಾ ಎಲ್ಲರಿಗೂ ಎಲ್ಲವನ್ನೂ ಕೊಡುತ್ತೀಯಾ, ನನಗೆ ಮಾತ್ರ ಯಾಕೆ ಇಷ್ಟೊಂದು ಪರೀಕ್ಷೆ ಎಂದು ನೀನು ಮುನಿಸು ತೋರಿಸುತ್ತೀಯಾ? ಎತ್ತ ತಾಯಿಗೆ ಮಗುವಿನ ಹಸಿವು ಗೊತ್ತು ಮಗುವೆ. ನಿನಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂದು ನಿನಗಿಂತ ಚೆನ್ನಾಗಿ ನಾನು ಬಲ್ಲೆ. ಕೆಲವೊಮ್ಮೆ ನೀನು ಕೇಳಿದ್ದು ನಿನಗೆ ಸಿಗದೇ ಇದ್ದರೆ ಅದಕ್ಕಿಂತ 100 ಪಟ್ಟು ಉತ್ತಮವಾದದ್ದನ್ನು ನಿನಗೆ ನೀಡಲು ನಾನು ಕಾಯುತ್ತಿದ್ದೇನೆ ಎಂದರ್ಥ. ನಿನ್ನ ನಿರ್ಧಾರದ ಮೇಲೆ ಸಂಶಯ ಪಡಬೇಡ. ಸಮಯ ಬರಲಿ. ನಿನ್ನ ಮುಖದಲ್ಲಿ ಮೂಡುವ ನಗು ಇಡೀ ಜಗತ್ತೇ ನೋಡುವಂತೆ ಮಾಡುತ್ತೇನೆ. ನೀನು ಪಟ್ಟ ಕಷ್ಟಕ್ಕೆ 100 ಪಟ್ಟು ಸುಖವನ್ನು ನಿನ್ನದಾಗಿಸುತ್ತೇನೆ. ಅತಿಯಾದ ಆಲೋಚನೆಯನ್ನು ನಿಲ್ಲಿಸು. ಈ ರಾತ್ರಿಯ ಸಮಯದಲ್ಲಿ ನಿನ್ನ ಮನಸ್ಸು ನೂರಾರು ಯೋಚನೆಗಳ ಗೂಡಾಗಿದೆ. ನಾಳೆ ಏನಾಗುವುದೋ, ಸಾಲ ಹೇಗೆ ತೀರಿಸಲಿ, ಮಕ್ಕಳ ಭವಿಷ್ಯವೇನೋ, ಕಳೆದು ಹೋದ ನೆಮ್ಮದಿ ಮತ್ತೆ ಸಿಗುವುದೇ ಎಂಬ ಆಲೋಚನೆಗಳು ನಿನ್ನ ನಿದ್ರೆಯನ್ನು ಗೆಡಿಸುತ್ತಿವೆ. ನೆನಪಿಡು, ಅತಿಯಾದ ಆಲೋಚನೆಯಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಅದು ನಿನ್ನ ಇಂದಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ನಿನಗೊಂದು ರಹಸ್ಯ ಹೇಳಲಾ? ನಿನ್ನ ನಾಳೆಯ ದಿನವನ್ನು, ನಿನ್ನ ಭವಿಷ್ಯವನ್ನು ನಾನು ಈಗಾಗಲೇ ಬರೆದು ಮುಗಿಸಿದ್ದೇನೆ. ಅದರಲ್ಲಿ ನಿನ್ನ ಯಶಸ್ಸಿನ ಹಾದಿಯೂ ಇದೆ. ಹಾಗಾಗಿ ಆ ಚಿಂತೆಯನ್ನು ನನಗೆ ಬಿಟ್ಟುಬಿಡು. ಬಾಬಾ, ನನ್ನ ಸರ್ವಸ್ವವು ನೀನೇ. ನನ್ನ ನಾಳೆಯನ್ನು ನಿನಗೆ ಒಪ್ಪಿಸಿದ್ದೇನೆ ಎಂದು ನಿಶ್ಚಿಂತೆಯಿಂದ
ನಿನಗೆ ಒಪ್ಪಿಸಿದ್ದೇನೆ ಎಂದು ಹೇಳಿ ನಿಶ್ಚಿಂತೆಯಿಂದ ಮಲಗು. ನಿನ್ನ ಸಾಯಿ ಜಾಗೃತನಾಗಿದ್ದಾನೆ, ನಿನ್ನನ್ನು ಕಾಯುತ್ತಿದ್ದಾನೆ. ಸತ್ಕರ್ಮ ಮತ್ತು ದಾನದ ಮಹತ್ವ. ಮಗುವೆ, ನಿನ್ನ ಜೀವನದಲ್ಲಿ ನೆಮ್ಮದಿ ನೆಲೆಸಬೇಕಾದರೆ ನಿನ್ನ ಕೈಲಾದಷ್ಟು ದೀನದಲಿತರಿಗೆ ನೆರವಾಗು. ಹಸಿದು ಬಂದವರಿಗೆ ಅನ್ನ ನೀಡು. ಮೂಕ ಪ್ರಾಣಿಗಳಿಗೆ ನೀರು ಮತ್ತು ಆಹಾರವನ್ನು ಕೊಡು. ನೀನು ಮತ್ತೊಬ್ಬರ ಮುಖದಲ್ಲಿ ತರುವ ನಗು ನನ್ನ ಬಳಿಗೆ ಪುಣ್ಯದ ರೂಪದಲ್ಲಿ ಬರುತ್ತದೆ. ನಿನ್ನ ಸತ್ಕರ್ಮಗಳೇ ನಿನ್ನನ್ನು ಎಂತಹದೇ ಕಂಟಕದಿಂದಲಾದರೂ ಪಾರು ಮಾಡುತ್ತವೆ. ನನ್ನನ್ನು ಕೇವಲ ಪಟದಲ್ಲಿ ಅಥವಾ ವಿಗ್ರಹದಲ್ಲಿ ಹುಡುಕಬೇಡ. ಹಸಿದವರ ಹೊಟ್ಟೆಯಲ್ಲಿ, ನೊಂದವರ ಕಣ್ಣೀರಿನಲ್ಲಿ ನಾನಿದ್ದೇನೆ. ಯಾರಾದರೂ ಕಷ್ಟದಲ್ಲಿದ್ದಾಗ ನೀನು ಅವರಿಗೆ ಸಹಾಯ ಹಸ್ತ ಚಾಚಿದರೆ ಅದು ನೇರವಾಗಿ ನನಗೆ ತಲುಪುತ್ತದೆ. ಪ್ರೀತಿಯನ್ನು ಹಂಚು, ಪ್ರೀತಿಯನ್ನೇ ಪಡೆಯುತ್ತೀಯ. ಇಂದಿನಿಂದ ನಿನ್ನ ಮನಸ್ಸಿನಲ್ಲಿರುವ ದ್ವೇಷ, ಅಸೂಯೆ, ಕೋಪ ಎಲ್ಲವನ್ನು ತ್ಯಜಿಸಿಬಿಡು. ನಿನ್ನ ಹೃದಯವನ್ನು ಶುದ್ಧವಾಗಿಟ್ಟಿಕೋ, ಅಲ್ಲಿ ನಾನು ಸದಾ ನೆಲೆಸಿರುತ್ತೇನೆ. ಭಕ್ತರ ನಿಜವಾದ ಕತೆ ನಿಮ್ಮ ನಂಬಿಕೆಯನ್ನು ಗಟ್ಟಿಗೊಳಿಸುವ ಲೀಲೆ. ಒಮ್ಮೆ ಶಿರ್ಡಿಗೆ ಒಬ್ಬ ಬಡಭಕ್ತ ಬಂದಿದ್ದ. ಅವನಿಗೆ ತನ್ನ ಮಗಳ ಮದುವೆ ಮಾಡಲು ಹಣದ ತೀವ್ರ ತೊಂದರೆ ಇತ್ತು. ಯಾರೂ ಅವನಿಗೆ ಸಾಲ ಕೊಡುತ್ತಿರಲಿಲ್ಲ. ಬೇರೆ ದಾರಿ ಇಲ್ಲದೆ ಬಾಬಾ ಅವರ ಪಾದ ಹಿಡಿದು ಅಳುತ್ತಾ, ಬಾಬಾ ನಸುನಗುತ್ತಾ, ಮಗುವೆ, ದ್ವಾರಕಾಮಾಯಿಗೆ ಬಂದವರು ಯಾರೂ ಬರೀ ಕೈಯಲ್ಲಿ ಹೋಗಿಲ್ಲ. ನೀನು ಮನೆಗೆ ಹೊರಡುವ ದಾರಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಎಂದರು. ಆ ಭಕ್ತ ಊರಿಗೆ ಮರಳಿದಾಗ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ಅವನ ಮಗಳ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಲ್ಲದೆ ಭಾರಿ ಧನ ಸಹಾಯವನ್ನು ಮಾಡಿದ. ಇದೇ ನನ್ನ ಲೀಲೆ ಮಗುವೆ. ನಾನು ಯಾವ ರೂಪದಲ್ಲಿ ಬಂದು ಯಾರ ಮೂಲಕ ನಿನ್ನ ಕಷ್ಟ ತೀರಿಸುತ್ತೇನೆ ಎಂದು ನಿನಗೆ ತಿಳಿಯದು. ನಿನ್ನ ಸದ್ಯದ ಪರಿಸ್ಥಿತಿ ಎಷ್ಟೇ ಕತ್ತಲೆಯಿಂದ ಕೂಡಿದ್ದರೂ ಅದ್ಭುತವೊಂದು ನಡೆಯುವ ಸಮಯ ಹತ್ತಿರದಲ್ಲಿದೆ. ಧೃತಿಗೆಡಬೇಡ. ನಿನ್ನ ನಂಬಿಕೆಯನ್ನು ಸಡಿಲಗೊಳಿಸಬೇಡ. ನಿನ್ನ ಮನೆಗೆ ನನ್ನ ಭೇಟಿ. ನಿನ್ನ ಹಲವು ದಿನಗಳಿಂದ ಬಾಬಾ ನನ್ನ ಮನೆಗೆ ಒಮ್ಮೆ ಬಾ, ನಿನ್ನ ಪಾದಧೂಳಿನಿಂದ ನನ್ನ ಮನೆ ಪಾವತವಾಗಲಿ ಎಂದು ಕರೆಯುತ್ತಿದ್ದೀಯಲ್ಲವಾ? ಹೌದು ಮಗುವೆ, ನಾನು ಈಗಾಗಲೇ ನಿನ್ನ ಮನೆಗೆ ಬಂದಿದ್ದೇನೆ. ಕೆಲವೊಮ್ಮೆ ನಿನ್ನ ಮನೆಗೆ ಬರುವ ಸಾಧುವಿನ ರೂಪದಲ್ಲಿ, ಹಸಿದು ಬರುವ ಭಿಕ್ಷಕನ ರೂಪದಲ್ಲಿ ಅಥವಾ ಮೂಕ ಪ್ರಾಣಿಯ ರೂಪದಲ್ಲಿ ನಾನು ನಿನ್ನ ಮನೆಗೆ ಬರುತ್ತಿರುತ್ತೇನೆ. ನೀನು ನನಗೆ ತೋರಿಸುವ ಪ್ರೀತಿಯೇ ನನ್ನನ್ನು ನಿನ್ನ ಮನೆಗೆ ಸೆಳೆಯುತ್ತದೆ. ನಿನ್ನ ಪೂಜಾ ಕೋಣೆಯಲ್ಲಿ ನಾನು ಸದಾ ಜೀವಂತವಾಗಿ ಕುಳಿತಿದ್ದೇನೆ. ನೀನು ನೀಡುವ ನೈವೇದ್ಯವನ್ನು ನಾನು ಸ್ವೀಕರಿಸುತ್ತೇನೆ. ನಿನ್ನ ಮನೆಯಲ್ಲಿ ಸದಾ ನನ್ನ ಕೃಪಾ ಕಟಾಕ್ಷ ಇರುತ್ತದೆ. ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ದೃಷ್ಟಿದೋಷ ನಿನ್ನ ಮನೆಯನ್ನು ಪ್ರವೇಶಿಸಲು ನಾನು ಬಿಡುವುದಿಲ್ಲ. ನಿನ್ನ ಸಂಸಾರದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ನೆಲೆಸುವಂತೆ ನಾನು ಹರಿಸುತ್ತೇನೆ. ಕಠಿಣ ಪರಿಸ್ಥಿತಿಯಲ್ಲಿ ತಾಳ್ಮೆ ಇರಲಿ. ಜೀವನ ಅಂದ ಮೇಲೆ ಏರಿಳಿತಗಳು ಸಹಜ. ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ ಇರುವುದೇ ನಿಜವಾದ ಭಕ್ತಿ. ಈಗ ನಿನ್ನ ಜೀವನದಲ್ಲಿ ಕತ್ತಲೆಯ ಕಾಲ ನಡೆಯುತ್ತಿರಬಹುದು. ಆದರೆ ನೆನಪಿಡು, ಅಮಾವಾಸ್ಯೆಯ ನಂತರ ಪೌರ್ಣಮಿ ಬರಲೇಬೇಕು. ನಿನ್ನ ತಾಳ್ಮೆಯನ್ನು ನಾನು ಪರೀಕ್ಷಿಸುತ್ತಿದ್ದೇನೆ ಅಷ್ಟೇ. ಈ ಪರೀಕ್ಷೆಯಲ್ಲಿ ನೀನು ಗೆಲ್ಲಲಿದ್ದೀಯಾ? ಯಾರೋ ನಿನಗೆ ಮಾಡಿದ ಅಪಮಾನವನ್ನು ನೆನೆದು ರಾತ್ರಿ ಇಡೀ ಕೊರಗಬೇಡ. ನಿನ್ನ ಮೌನವೇ ಅವರಿಗೆ ದೊಡ್ಡ ಉತ್ತರವಾಗಲಿ. ನಿನ್ನ ಪರವಾಗಿ ನಾನು ಮಾತನಾಡಲಿದ್ದೇನೆ. ನಿನ್ನನ್ನು ಕಡೆಗಣಿಸಿದವರೇ ನಿನ್ನ ಯಶಸ್ಸನ್ನು ನೋಡಿ ಬೆರಗಾಗುವ ದಿನ ದೂರದಲ್ಲಿಲ್ಲ. ಅಲ್ಲಿಯವರೆಗೆ ನನ್ನ ನಾಮಸ್ಮರಣೆಯನ್ನು ನಿಲ್ಲಿಸಬೇಡ. ಓಂ ಸಾಯಿನಾಥಾಯ ನಮಃ ಎಂಬ ಮಂತ್ರ ನಿನ್ನ ಉಸಿರಾಗಲಿ. ನನ್ನ ಆಶೀರ್ವಾದದ ಅಭಯ ಹಸ್ತ ಮಗುವೆ. ಈಗ ಕಾಲ ಬದಲಾಗುತ್ತಿದೆ. ನಿನ್ನ ಗ್ರಹಗತಿಗಳು, ನಿನ್ನ ಕಷ್ಟದ ದಿನಗಳು ಕರಗುವ ಸಮಯ ಬಂದಿದೆ. ಇಂದಿನಿಂದ ನಿನ್ನ ಮನಸ್ಸಿಗೆ ಒಂದು ಹೊಸ ಚೈತನ್ಯ ಸಿಗಲಿದೆ. ನಿನ್ನ ಉದ್ಯೋಗದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಲಿವೆ. ನಿರುದ್ಯೋಗಿಗಳಿಗೆ ಸೂಕ್ತ ಕೆಲಸ ಸಿಗಲಿದೆ. ವ್ಯಾಪಾರದಲ್ಲಿ ಲಾಭದ ಹಾದಿ ತೆರೆಯಲಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಬುದ್ಧಿ ಮತ್ತು ಏಕಾಗ್ರತೆ ಸಿಗಲಿದೆ. ನಿನ್ನ ಒಳಿತಿಗಾಗಿ ನಾನು ಸದಾ ಜಾಗೃತನಾಗಿದ್ದೇನೆ. ಈ ರಾತ್ರಿ ನೀನು ಮಲಗುವಾಗ ನಿನ್ನ ಎಲ್ಲ ಭಾರವನ್ನು ನನ್ನ ಪಾದಗಳಲ್ಲಿ ಇಟ್ಟಿಬಿಡು. ನಿನ್ನನ್ನು ಮತ್ತು ನಿನ್ನ ಇಡೀ ಕುಟುಂಬವನ್ನು ನನ್ನ ಕೃಪೆಯ ಹೊದಿಕೆಯಿಂದ ಮುಚ್ಚಿ ಕಾಯುತ್ತೇನೆ. ನಿಶ್ಚಿಂತೆಯಿಂದ ಕಣ್ಣು ಮುಚ್ಚು ಮಗುವೆ.
ನಿನ್ನ ಮೌನ ನನಗೆ ಅರ್ಥವಾಗುತ್ತದೆ ಮಗುವೆ. ಕೆಲವೊಮ್ಮೆ ನಿನಗೆ ನನ್ನ ಮುಂದೆ ನಿಂತು ಪ್ರಾರ್ಥನೆ ಮಾಡಲು ಮಾತುಗಳೇ ಸಿಗುವುದಿಲ್ಲ. ಮನಸ್ಸಿನಲ್ಲಿ ಅದೆಷ್ಟೋ ನೋವಿದ್ದರೂ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ನನ್ನ ಪಟದ ಮುಂದೆ ಬಂದು ಕೇವಲ ಕಣ್ಣೀರು ಹಾಕುತ್ತಾ ಮೌನವಾಗಿ ನಿಂತು ಬಿಡುತ್ತೀಯಾ? ಆದರೆ ನೆನಪಿಡು, ನನಗೆ ನಿನ್ನ ಮಾತುಗಳಿಗಿಂತ ನಿನ್ನ ಆ ಮೌನವೇ ಚೆನ್ನಾಗಿ ಅರ್ಥವಾಗುತ್ತದೆ. ನೀನು ಸುರಿಸುವ ಪ್ರತಿಯೊಂದು ಕಣ್ಣೀರಿನ ಹನಿಯು ನಿನ್ನ ಹೃದಯದ ಆಳದಿಂದ ಹೊರಟ ಪ್ರಾರ್ಥನೆ ಎಂಬುದು ನನಗೆ ಗೊತ್ತು. ಮನುಷ್ಯರಿಗೆ ಕೇವಲ ನಿನ್ನ ಮುಖದ ಮೇಲಿನ ನಗು ಮಾತ್ರ ಕಾಣುತ್ತದೆ, ಆದರೆ ನಿನ್ನ ಸಾಯಿಗೆ ನಿನ್ನ ಒಳಗಿರುವ ಗಾಯಗಳು ಕಾಣಿಸುತ್ತವೆ. ನೀನು ಮೌನವಾಗಿದ್ದಾಗಲೂ ನಿನ್ನ ಪರವಾಗಿ ಜಗತ್ತಿನೊಂದಿಗೆ ಹೋರಾಡುವವನು ನಾನೇ. ನಿನ್ನ ಮೌನಕ್ಕೆ ಶೀಘ್ರದಲ್ಲೇ ಒಂದು ಸುಂದರವಾದ ಉತ್ತರ ಸಿಗಲಿದೆ. ನಿನ್ನ ಕಣ್ಣೀರು ವ್ಯರ್ಥವಾಗಲು ನಾನು ಎಂದಿಗೂ ಬಿಡುವುದಿಲ್ಲ. ಅಹಂಕಾರವನ್ನು ತ್ಯಜಿಸು, ನನ್ನನ್ನು ಹೊಂದು. ಜೀವನದಲ್ಲಿ ನಿನಗೆ ಯಶಸ್ಸು ಸಿಕ್ಕಾಗ, ಹಣ ಮತ್ತು ಕೀರ್ತಿ ಬಂದಾಗ ಇದೆಲ್ಲವನ್ನು ನಾನೇ ಮಾಡಿದ್ದು ಎಂಬ ಅಹಂಕಾರ ನಿನ್ನ ಮನಸ್ಸನ್ನು ಆವರಿಸದಂತೆ ನೋಡಿಕೋ. ಅಹಂಕಾರ ಎಂಬುದು ಜ್ಞಾನವನ್ನು ಸುಟ್ಟು ಹಾಕುವ ಬೆಂಕಿ ಇದ್ದಂತೆ. ನೀನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ವಿನಮ್ರತೆಯನ್ನು ಬಿಡಬೇಡ. ಪ್ರತಿಯೊಂದು ನನ್ನ ಇಚ್ಛೆಯಂತೆ ನಡೆಯುತ್ತದೆ ಎಂಬುದನ್ನು ನೆನಪಿನಲ್ಲಿಡು. ಯಾವಾಗ ನೀನು ನಾನು ಮತ್ತು ನನ್ನದು ಎಂಬ ಭಾವನೆಯನ್ನು ಬಿಟ್ಟು ಎಲ್ಲವೂ ನಿನ್ನದೇ ಬಾಬಾ ಎಂದು ನನ್ನ ಪಾದಗಳಿಗೆ ಶರಣಾಗುತ್ತೀಯೋ, ಆ ಕ್ಷಣವೇ ನಿನ್ನ ಇಡೀ ಜೀವನದ ಜವಾಬ್ದಾರಿಯನ್ನು ನಾನೇ ಹೊತ್ತುಕೊಳ್ಳುತ್ತೇನೆ. ಅಹಂಕಾರವಿಲ್ಲದ ಶುದ್ಧ ಹೃದಯದಲ್ಲೇ ನನ್ನ ದ್ವಾರಕಾಮಯಿ ಇರುವುದು. ಪ್ರತಿಯೊಬ್ಬರಲ್ಲೂ ನನ್ನನ್ನೇ ಕಾಣು, ಎಲ್ಲರನ್ನೂ ಗೌರವಿಸು. ಕಾಪಾಡಿದ ಸಾಯಿ ಕವಚ ಒಂದು ದಿವ್ಯ ಪವಾಡ. ಶಿರ್ಡಿಯ ಇತಿಹಾಸದಲ್ಲಿ ನಡೆದ ಮತ್ತೊಂದು ಅದ್ಭುತ ಲೀಲೆಯನ್ನು ನಿನಗೆ ನೆನಪಿಸುತ್ತೇನೆ. ಒಮ್ಮೆ ಬಾಬಾ ಅವರ ಪರಮ ಭಕ್ತರೊಬ್ಬರು ದಟ್ಟವಾದ ಕಾಡಿನ ಹಾದಿಯಲ್ಲಿ ಪ್ರಯಾಣಿಸುತ್ತಿದ್ದರು. ಅಕಸ್ಮಾತ್ ಅವರ ಮುಂದೆ ಒಂದು ಭೀಕರವಾದ ವಿಷಸರ್ಪ ಬಂದು ನಿಂತಿತು. ಆ ಭಕ್ತನಿಗೆ ಏನು ಮಾಡಬೇಕೆಂದು ತೋಚದೆ ಹೆದರಿ ಕಣ್ಣು ಮುಚ್ಚಿ ಸಾಯಿ 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 ನನ್ನನ್ನು ಕಾಪಾಡು ಎಂದು ಬಾಬಾ ಅವರ ನಾಮಸ್ಮರಣೆ ಮಾಡಲು ಶುರು ಮಾಡಿದರು. ಅದೇ ಕ್ಷಣದಲ್ಲಿ ಶಿರ್ಡಿಯ ದ್ವಾರಕಾಮಾಯಿಯಲ್ಲಿ ಕುಳಿತಿದ್ದ ಬಾಬಾ ಜೋರಾಗಿ ಮಂತ್ರ ಮುಗಿಸಿ ನೆಲದ ಮೇಲೆ ತಮ್ಮ ಸಟಕ ಬೆತ್ತದಿಂದ ಹೊಡೆದರು. ಅಲ್ಲಿ ಕಾಡಿನಲ್ಲಿದ್ದ ಹಾವು ಸದ್ದಿಲ್ಲದೆ ದಾರಿ ಬಿಟ್ಟು ಹೊರಟು ಹೋಯಿತು. ನಂತರ ಆ ಭಕ್ತ ಶಿರ್ಡಿಗೆ ಬಂದಾಗ ಬಾಬಾ ನಗುತ್ತಾ, ನನ್ನ ಮಗು, ನನ್ನನ್ನು ಕೂಗಿ ಕರೆದಾಗ ನಾನು ಸುಮ್ಮನೆ ಕೂರಲು ಹೇಗೆ ಸಾಧ್ಯ? ನನ್ನ ನಾಮಸ್ಮರಣೆಯೇ ನಿನಗೆ ರಕ್ಷಾ ಕವಚ ಎಂದರು. ಹೌದು ಮಗುವೆ, ಇವತ್ತು ನಿನ್ನ ಜೀವನದ ಹಾದಿಯಲ್ಲೂ ಅದೆಷ್ಟೋ ಶತ್ರುಗಳು, ದೃಷ್ಟಿದೋಷಗಳು, ಕುತಂತ್ರಗಳು ನಿನ್ನನ್ನು ಕಾಡುತ್ತಿರಬಹುದು. ಆದರೆ ನೀನು ಭಕ್ತಿಯಿಂದ ನನ್ನ ನಾಮ ಜಪ ಮಾಡಿದರೆ ಆ ಎಲ್ಲ ವಿಘ್ನಗಳು ಹಾವಿನಂತೆ ಸದ್ದಿಲ್ಲದೆ ನಿನ್ನ ದಾರಿಯಿಂದ ದೂರವಾಗುತ್ತವೆ. ನಿನ್ನ ಪ್ರೀತಿ ಪಾತ್ರರ ಕಲಹಗಳು ದೂರವಾಗಲಿ. ನಿನ್ನ ಸಂಸಾರದಲ್ಲಿ, ನಿನ್ನ ಆಪ್ತ ಸಂಬಂಧಗಳಲ್ಲಿ ಇತ್ತೀಚೆಗೆ ಸಣ್ಣ ಪುಟ್ಟ ವಿಷಯಗಳು, ಜಗಳಗಳು, ಮನಸ್ತಾಪಗಳು ಉಂಟಾಗುತ್ತಿರುವುದು ನನಗೆ ಗೊತ್ತು. ಅನ್ಯೂನ್ಯವಾಗಿದ್ದ ಕುಟುಂಬದಲ್ಲಿ ಮೂರನೇ ವ್ಯಕ್ತಿಯ ಮಾತುಗಳಿಂದ ಅಥವಾ ತಪ್ಪು ತಿಳಿವಳಿಕೆಯಿಂದ ಅಶಾಂತಿ ಮೂಡಿರಬಹುದು. ಇದು ನಿನ್ನ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕಸಿದುಕೊಂಡಿದೆ. ಚಿಂತಿಸಬೇಡ ಮಗುವೆ. ನಿನ್ನ ಕುಟುಂಬದ ನಡುವೆ ಇರುವ ಆ ಕಹಿ ಗೋಡೆಯನ್ನು ನಾನೇ ಕೆಡವಿ ಹಾಕಲಿದ್ದೇನೆ. ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಗೌರವ ಮತ್ತೆ ಮೂಡುವಂತೆ ನಾನು ಮಾಡುತ್ತೇನೆ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಕೋಪದಿಂದ ಕಠಿಣವಾದ ಮಾತುಗಳನ್ನು ಆಡಬೇಡ. ಕೋಪವು ಸಂಬಂಧಗಳನ್ನು ಮುರಿಯುತ್ತದೆ, ತಾಳ್ಮೆಯು ಸಂಬಂಧಗಳನ್ನು ಬೆಸೆಯುತ್ತದೆ. ನಿನ್ನ ಮನೆಯಲ್ಲಿ ಮತ್ತೆ ಸಂತೋಷದ ನಗುವಿನ ಅಲೆಗಳು ಕೇಳಿಸಲಿವೆ. ಪ್ರತಿಯೊಂದು ಕಷ್ಟವೂ ಒಂದು ಪಾಠ. ನಿನ್ನ ಜೀವನದಲ್ಲಿ ಬಂದ ಕಠಿಣ ಪರಿಸ್ಥಿತಿಗಳು ನಿನಗೆ ಯಾರ ಹಿತೈಷಿಗಳು ಮತ್ತು ಯಾರ ದ್ರೋಹಿಗಳು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿವೆ ಅಲ್ಲವಾ? ಹೌದು ಮಗುವೆ, ಕಷ್ಟಗಳು ಕೇವಲ ನೋವನ್ನು ಮಾತ್ರ ತರುವುದಿಲ್ಲ, ಅವು ಜೀವನದ ಅತಿ ದೊಡ್ಡ ಪಾಠಗಳನ್ನು ಕಲಿಸುತ್ತವೆ. ಇಂದು ನಿನಗೆ ಜಗತ್ತಿನ ಕಠಿಣ ಸತ್ಯದ ಅರಿವಾಗಿದೆ. ಯಾರು ನಿನಗೆ ಮೋಸ ಮಾಡಿದವರು ಎಂದು ನೀನು ಬದುಕನ್ನೇ ದ್ವೇಷಿಸಬೇಡ. ಅದು ನಿನ್ನನ್ನು ಮುನ್ನಡೆಸಲು ಪ್ರಕೃತಿ ನೀಡಿದ ಒಂದು ಎಚ್ಚರಿಕೆಯಷ್ಟೇ. ನಿನಗೆ ದ್ರೋಹ ಬಗೆದವರನ್ನು ನೀನು ದ್ವೇಷಿಸದೆ ಅವರಿಗೆ ಒಳ್ಳೆಯದಾಗಲಿ ಎಂದು ಅರಸು. ನಿನ್ನ ಈ ದೊಡ್ಡ ಗುಣವೇ ನಿನ್ನನ್ನು ನಿನ್ನ ಹತ್ತಿರಕ್ಕೆ ತರುತ್ತದೆ. ನಿನ್ನನ್ನು ಕೈಬಿಟ್ಟವರು ನಾಳೆ ಪಶ್ಚಾತ್ತಾಪ ಪಡುವ ದಿನ ಬಂದೇ ಬರುತ್ತದೆ. ನಿನ್ನ ಪ್ರಾರ್ಥನೆ ಫಲ ಸಿಗುವ ಸಮಯ ಬಂದಿದೆ. ನೀನು ಅದೆಷ್ಟೋ ತಿಂಗಳು
ತಿಂಗಳುಗಳಿಂದ ವರ್ಷಗಳಿಂದ ಒಂದು ನಿರ್ದಿಷ್ಟವಾದ ಪ್ರಾರ್ಥನೆಯನ್ನು ನನ್ನ ಮುಂದೆ ಇಡುತ್ತಿದ್ದೀಯಾ? ಬಾಬಾ, ನನ್ನ ಈ ಒಂದು ಆಸೆ ಮಾತ್ರ ಇನ್ನೂ ಈಡೇರಿಲ್ಲ ಎಂದು ದಿನಾಲೂ ಬೇಡಿಕೊಳ್ಳುತ್ತಿದ್ದೀಯಾ? ಆ ನಿನ್ನ ಪ್ರಾರ್ಥನೆ ಇಂದಿಗೆ ಪಕ್ವವಾಗಿದೆ ಮಗುವೆ. ನಿನ್ನ ಭಕ್ತಿಯ ಆ ಪರೀಕ್ಷೆಯ ಅವಧಿ ಮುಗಿದಿದೆ. ನಿನ್ನ ಆಸೆಯನ್ನು ಈಡೇರಿಸಲು ಬ್ರಹ್ಮಾಂಡದ ಶಕ್ತಿಗಳೇ ಕೆಲಸ ಮಾಡಲು ಶುರು ಮಾಡಿವೆ. ನೀನು ನಿರೀಕ್ಷಿಸಿದ ರೀತಿಯಲ್ಲಿ ನಿನ್ನ ಕೆಲಸಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ. ನನ್ನ ದರಬಾರಿನಲ್ಲಿ ನ್ಯಾಯ ವಿಳಂಬವಾಗಬಹುದು, ಆದರೆ ಅನ್ಯಾಯ ಎಂದಿಗೂ ಆಗುವುದಿಲ್ಲ. ನಿನ್ನ ನಂಬಿಕೆಗೆ ಸಿಗಬೇಕಾದ ಭವ್ಯವಾದ ಉಡುಗೊರೆ ಶೀಘ್ರದಲ್ಲೇ ನಿನ್ನ ಕೈ ಸೇರಲಿದೆ. ಮಾನಸಿಕ ಒತ್ತಡದಿಂದ ಮುಕ್ತಿ. ಇತ್ತೀಚಿನ ದಿನಗಳಲ್ಲಿ ನಿನ್ನ ಮನಸ್ಸು ಒಂದು ರೀತಿಯ ಅಜ್ಞಾತ ಭಯ, ನಿರಾಸೆ ಮತ್ತು ಖಿನ್ನತೆಯಿಂದ ಬಳಲುತ್ತಿರುವುದು ನನಗೆ ಗೊತ್ತು. ಭವಿಷ್ಯದ ಬಗ್ಗೆ ಯೋಚಿಸಿ ನಿನ್ನ ಎದೆ ಬಡಿತ ಹೆಚ್ಚಾಗುತ್ತಿರಬಹುದು. ಯಾರೊಂದಿಗೂ ಮಾತನಾಡಲು ಇಷ್ಟವಾಗದೆ ಒಂಟಿತನ ನಿನ್ನನ್ನು ಕಾಡುತ್ತಿರಬಹುದು. ಮಗುವೆ, ನಿನ್ನ ಈ ಮಾನಸಿಕ ಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಂದಿನಿಂದ ನಿನ್ನ ಎಲ್ಲ ನಕಾರಾತ್ಮಕ ಯೋಚನೆಗಳನ್ನು, ಭಯವನ್ನು ನನ್ನ ಪಾದಗಳಲ್ಲಿ ಸುಟ್ಟು ಹಾಕಿಬಿಡು. ನಾನು ನಿನ್ನೊಳಗೆ ಧೈರ್ಯ ಮತ್ತು ಸಾಹಸದ ಶಕ್ತಿಯನ್ನು ತುಂಬುತ್ತಿದ್ದೇನೆ. ನಿನ್ನ ಮನಸ್ಸು ಹಾಲಿನಂತೆ ಶುಭ್ರವಾಗಲಿದೆ. ನೀನು ಯಾವುದೇ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಅಗತ್ಯವಿಲ್ಲ. ನಿನ್ನ ಸಾಯಿ ನಿನ್ನ ಪ್ರತಿಯೊಂದು ಶ್ವಾಸದಲ್ಲೂ ಇದ್ದು ನಿನ್ನನ್ನು ಕಾಯುತ್ತಿದ್ದಾನೆ. ನಿನ್ನ ಕಾಯಕವೇ ನನ್ನ ಪೂಜೆ. ನೀನು ದಿನವಿಡೀ ಮಾಡುವ ಉದ್ಯೋಗ, ವ್ಯಾಪಾರ ಅಥವಾ ನಿನ್ನ ಮನೆಯ ಕೆಲಸಗಳೇ ನೀನು ನನಗೆ ಸಲ್ಲಿಸುವ ನಿಜವಾದ ಪೂಜೆ. ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಯಾರಿಗೂ ವಂಚನೆ ಮಾಡದೆ ಮಾಡಿದರೆ ನೀನು ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗುವ ಅಗತ್ಯವಿಲ್ಲ. ನಿನ್ನ ಕರ್ತವ್ಯ ನಿಷ್ಠೆಯೇ ನನ್ನನ್ನು ನಿನ್ನ ಬಳಿಗೆ ಸೆಳೆಯುವಂತೆ. ನಿನ್ನ ಕಾಯಕದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಸತ್ಯದ ಹಾದಿಯನ್ನು ಬಿಡಬೇಡ. ಕಷ್ಟಪಟ್ಟು ದುಡ್ಡು ನಿನಗೆ ಸದಾ ಶಾಂತಿಯನ್ನು ನೀಡುತ್ತದೆ. ನಿನ್ನ ಕಠಿಣ ಪರಿಶ್ರಮಕ್ಕೆ ತಕ್ಕ ಯಶಸ್ಸನ್ನು, ಬಡ್ತಿಯನ್ನು ಮತ್ತು ಕೀರ್ತಿಯನ್ನು ನಾನು ಖಂಡಿತವಾಗಿಯೂ ನಿನಗೆ ಕರುಣಿಸುತ್ತಿದ್ದೇನೆ. ನಿನ್ನ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಉನ್ನತ ಸ್ಥಾನ ನಿನಗೆ ಕಾಯುತ್ತಿದೆ. ಸಾಯಿಯ ದಿವ್ಯ ಅಭಯ ಹಸ್ತ ಆಶೀರ್ವಾದ. ಮಗುವೆ, ಈ ಸುದೀರ್ಘ ರಾತ್ರಿಯ ಸಂದೇಶದ ಮೂಲಕ ನಾನು ನಿನ್ನ ಇಡೀ ಜೀವನದ ಕಷ್ಟಗಳ ನಿವಾರಣೆಗೆ ಆದಿ ಮಾಡಿಕೊಟ್ಟಿದ್ದೇನೆ. ನೀನು ಈ ವಿಡಿಯೋವನ್ನು ಇಷ್ಟೊಂದು ಭಕ್ತಿಯಿಂದ ಕೊನೆಯವರೆಗೂ ಕೇಳಿದ್ದೀಯಾ ಅಂದರೆ ನಿನ್ನ ಮೇಲೆ ನನ್ನ ಕೃಪೆ ಸಂಪೂರ್ಣವಾಗಿದೆ ಎಂದರ್ಥ. ಇಂದಿನಿಂದ ನಿನ್ನ ಜೀವನದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ನಿನ್ನ ಮನೆಯಲ್ಲಿರುವ ಆರ್ಥಿಕ ಮುಗ್ಗಟ್ಟು ತೀರಲಿದೆ. ಕಾಯಿಲೆಗಳು ದೂರವಾಗಲಿವೆ. ನೊಂದ ನಿನ್ನ ಮನಸ್ಸಿಗೆ ಶಾಶ್ವತ ನೆಮ್ಮದಿ ಸಿಗಲಿದೆ. ನಾಳಿನ ಮುಂಜಾನೆ ನಿನ್ನ ಜೀವನದ ಅತ್ಯಂತ ಸುಂದರವಾದ ಮತ್ತು ಭಾಗ್ಯದ ದಿನಗಳ ಆರಂಭದ ಮುನ್ನುಡಿಯಾಗಲಿದೆ. ಧೃತಿಗೆಡಬೇಡ, ಭಯಪಡಬೇಡ. ನಿನ್ನ ಸಾಯಿ ಸದಾ ನಿನ್ನೊಂದಿಗಿದ್ದಾನೆ. ನಿನ್ನ ಒಳಗಿದ್ದಾನೆ. ನಿನ್ನ ಸುತ್ತಲೂ ಇದ್ದು ನಿನ್ನನ್ನು ಕಾಯುತ್ತಿದ್ದಾನೆ. ಪ್ರಿಯ ಸಾಯಿ ಭಕ್ತರೇ, ಈಗ ಸಂಪೂರ್ಣವಾಗಿ ನಿರಾಳವಾಗಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಎರಡೂ ಕೈಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಬಾಬಾ ಅವರ ದಿವ್ಯ ಮಂದಹಾಸದ ಮುಖವನ್ನು ಕಣ್ಣು ಮುಂದೆ ತಂದುಕೊಳ್ಳಿ. ಬಾಬಾ ಅವರ ಆಶೀರ್ವಾದದ ಹಸ್ತ ನಿಮ್ಮ ತಲೆಯ ಮೇಲಿದೆ ಎಂದು ಭಾವಿಸುತ್ತಾ ಈ ಕೊನೆಯ ಪ್ರಾರ್ಥನೆಯನ್ನು ಭಕ್ತಿಯಿಂದ ಆಲಿಸಿ. ಏ ಸಾಯಿ ದೇವ, ನನ್ನ ಜೀವನದ ನಾವಿಕ ನೀನೇ. ನನ್ನ ಕಷ್ಟಗಳ ಬಿರುಗಾಳಿಯಲ್ಲಿ ನನ್ನ ಕೈ ಬಿಡಬೇಡ. ನನ್ನ ಇಡೀ ಕುಟುಂಬವನ್ನು ನಿನ್ನ ದಿವ್ಯ ಕೃಪೆಯಿಂದ ರಕ್ಷಿಸು. ನಮಗೆ ಒಳ್ಳೆಯ ಬುದ್ಧಿ, ಶಾಂತಿ ಮತ್ತು ನೆಮ್ಮದಿಯನ್ನು ಕರುಣಿಸು. ಇಂದಿನ ಈ ಪವಿತ್ರ ರಾತ್ರಿ ನಮಗೆ ಶುಭ ನಿದ್ರೆಯನ್ನು ನೀಡಲಿ. ನಾಳಿನ ದಿನ ಸಾಯಿಮಯವಾಗಲಿ. ಓಂ ಸಾಯಿರಾಮ್. ಮಗುವೆ, ಈಗ ನಿನ್ನ ಮನಸ್ಸಿನ ಎಲ್ಲ ಭಾರವೂ ಕರಗಿ ಹೋಗಿದೆ. ನಿಶ್ಚಿಂತೆಯಿಂದ ಬಾಬಾ ಅವರ ನಾಮಸ್ಮರಣೆ ಮಾಡುತ್ತಾ ಕಣ್ಣು ಮುಚ್ಚಿ. ಸಾಯಿ ಭಕ್ತರೇ, ಬಾಬಾ ಅವರ ಈ ಸುದೀರ್ಘ ಮತ್ತು ಅದ್ಭುತವಾದ ರಾತ್ರಿಯ ಸಂದೇಶ ನಿಮ್ಮ ಮನಸ್ಸಿಗೆ ಅಪಾರವಾದ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ಈ ಪವಿತ್ರ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ಬಾಬಾ ಅವರ ಮೇಲಿನ ಭಕ್ತಿಯಿಂದ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಕಷ್ಟದಲ್ಲಿರುವ ಮತ್ತೊಬ್ಬ ಭಕ್ತನಿಗೆ ಈ ವಿಡಿಯೋ ತಲುಪಲು ಸಹಾಯ ಮಾಡುತ್ತದೆ. ನಿಮ್ಮ ಅನಿಸಿಕೆಗಳು ಮತ್ತು ಪ್ರಾರ್ಥನೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ. ಬಾಬಾ ಅವರ ಪಾದಕ್ಕೆ ಒಪ್ಪಿಸಿ. ನಮ್ಮ ಈ ಪವಿತ್ರ ಸಾಯಿ ಪರಿವಾರಕ್ಕೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮವರಿಗಾಗಿ ಶೇರ್ ಮಾಡಿ. ಪುಣ್ಯ ಸಂಪಾದಿಸಿ. ದಿನನಿತ್ಯದ ಸಂದೇಶಗಳನ್ನು ಅಪ್ಡೇಟ್ಗಳನ್ನು ನೇರವಾಗಿ ಪಡೆಯಲು ಕೆಳಗಿನ ಮೊದಲ ಕಮೆಂಟ್ನಲ್ಲಿರುವ ನಮ್ಮ ಅಧಿಕೃತ ವಾಟ್ಸಪ್ ಗ್ರೂಪ್ ಲಿಂಕ್ ಕ್ಲಿಕ್ ಮಾಡಿ ಹಿಂದೆ ಜಾಯ್ನ್ ಆಗಿ. ಚಾನೆಲ್ಗೆ ಬೆಂಬಲ ನೀಡಲು ಜಾಯಿನ್ ಬಟನ್ ಬಳಸಿ ಅಥವಾ ಸೂಪರ್ ಥ್ಯಾಂಕ್ಸ್ ಸಿಂಬಲ್ ಮೂಲಕ
ನಿಮ್ಮ ಕಾಣಿಕೆಯನ್ನು ಸಲ್ಲಿಸಬಹುದು. ನಾಳೆ ಮುಂಜಾನೆ ಮತ್ತೊಂದು ದಿವ್ಯ ಸಾಯಿ ಲೀಲೆಯೊಂದಿಗೆ ಭೇಟಿಯಾಗೋಣ. ಸಾಯಿ ನಮಸ್ಮರಣೆ ಮಾಡುತ್ತೀರಿ. ನೆಮ್ಮದಿಯಿಂದ ನಿದ್ರಿಸಿ. ಎಲ್ಲರೂ ಒಟ್ಟಿಗೆ ಇಳಿಯೋಣ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶುಭರಾತ್ರಿ. ಓಂ ಸಾಯಿರಾಮ್.